ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಹನ ಮನಸ್ಸಲ್ಲಿ ಅನ್ಕೊತಾಳೆ, ಅವ್ವ ನನ್ನ ಉಸಿರು ನೀನು ಕೊಟ್ಟಿರೋ ಭಿಕ್ಷೆ, ನಿನ್ನ ರಕ್ತನ ನಿನಗೆ ಕಾಣಿಕೆಯಾಗಿ ಕೊಡ್ತಿದ್ದಾನೆ. ಈ ರಕ್ತದಾಗೆ ನಮ್ಮೆಲ್ಲರ ಪ್ರಾರ್ಥನೆ ಇದೆ. ಈ ರಕ್ತನ ನೀನು ಬೇಗ ಒಪ್ಪಿಸ್ಕೊಂಡು ಹುಷಾರಾಗಿ ನಿನ್ನಗೂ ನಮಗೆ ಕೊಡವ ಅಂತ ಅಂತಾಳೆ ಸಹನ. ಡಾಕ್ಟ್ರು ಬರ್ತಾರೆ. ಸಹನ ಆವಾಗ, ಡಾಕ್ಟ್ರೇ ನಾ ರಕ್ತ ಕೊಟ್ಟಿದ್ದೀನಲ್ವ, ಈಗೇನು ತೊಂದರೆ ಇಲ್ವಾ, ಅವ್ವ ಈಗ ಹುಷಾರಾಗ್ತಾಳಲ್ವ ಅಂತ ಕೇಳ್ತಾಳೆ. ಡಾಕ್ಟ್ರು ಬ್ಲಡ್ ಕೊಟ್ಟ ತಕ್ಷಣ ಎಲ್ಲ ಸರಿ ಹೋಗಲ್ಲಮ್ಮ, ಇದು ನಾವು ಮಾಡೋ ಒಂದು ದಾರಿ, ನೀವು ಆಚೆ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ಸಹನಾಗೆ. ಡಾಕ್ಟರು ಸಿಸ್ಟರ್ ಹತ್ರ ಬ್ಲಡ್ ಟ್ರಾನ್ಸ್ಫರ್ ಆದ ತಕ್ಷಣ ಮುಂದಿನ ಪ್ರೊಸೀಜರ್ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಸಹನ ಹೊರಗೆ ಬರ್ತಿದ್ದಂಗೆ ಬಂಗಾರಮ್ಮನವರು, ಸಹನ ಪುಟ್ಟಕ್ಕನ ಬಗ್ಗೆ ಏನಾರು ಹೇಳಿದ್ರೆ, ನಮ್ಮ ಪುಟ್ಟಕ್ಕನ ಏನಾರು ಪ್ರಜ್ಞೆ ಬಂತ ಅಂತೆಲ್ಲ ಕೇಳ್ತಾರೆ. ಸಹನ ಅದಕ್ಕೆ ಕಾಯ ಕೇಳಿದಾಳೆ ಅತ್ತೆ ಅಂತ ಹೇಳ್ತಾಳೆ. ಇಲ್ಲಿ ಪುಟ್ಟಕ್ಕನ ಡಾಕ್ಟ್ರು ಚೆಕ್ ಮಾಡ್ತಾರೆ. ಅಲ್ಲಿ ECG ಸ್ಟಾಪ್ ಆಗಿ ಹೋಗುತ್ತೆ, ಹಾಗೆ ಪಲ್ಸ್ ರೇಟ್ ಸಹಿತ ಡೌನ್ ಆಗುತ್ತೆ. ಆವಾಗ ಸಿಸ್ಟರು, ಇವಾಗ ಏನು ಮಾಡೋದು ಡಾಕ್ಟರ್ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಡ್ಯೂಟಿ ನಾವು ಮಾಡಲೇಬೇಕಲ್ವ, ತಿಳಿಸ್ತೀನಿ ಅವ್ರ ಮನೆಗೆ ಹೋಗಿ, ಅವ್ರಿಗೆ ಮೊದಲೇ ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಉಳ್ಸೋಕ್ಕಾಗಲಿಲ್ಲ ಅಂತ ಹೇಳ್ತೀನಿ ಅಂತ ಹೇಳಿ ಹೊರಗೆ ಹೋಗ್ತಾರೆ. ಇಲ್ಲಿ ಹೊರಗೆ ಬಂಗಾರಮ್ಮನವರು ನಮ್ಮ ಪುಟ್ಟಕ್ಕನ್ನ ಉಳಿಸ್ತಾರೆ. ಸಹನ ರಕ್ತ ಕೊಟ್ಟಾಳೆ ಅಂದಮೇಲೆ ಉಳಿತಾಳೆ, ನಮ್ಮ ಪುಟ್ಟಕ್ಕಿಗೆ ಏನಾಗಲ್ಲ ಅಂತ ಹೇಳ್ಬಿಟ್ಟು ಅನ್ಕೊತಾ ಇರ್ತಾಳೆ. ಹಾಗೆ ದೇವ್ರಿಗೆ ಬೇಡ್ಕೊತಾಳೆ, ನಿನ್ನ ಜಾತ್ರೆ ಜೊತೆಗೆ ಚಿನ್ನದ ಹಾರನ ಸಹಿತ ಮಾಡ್ಸಾಕ್ತೀನಪ್ಪ ಅಂತ ಹೇಳಿ. ಡಾಕ್ಟರ್ ಹೊರ ಬರ್ತಿದ್ದಂಕ್ಲೇ ಬಂಗಾರಮ್ಮನವರು, ಹೆಂಗಿದ್ದಾಳೆ ನಮ್ಮ ಪುಟ್ಟಕ್ಕ, ರಕ್ತ ಕೊಟ್ಟಿದ್ರಿಂದ ಎಲ್ಲರೂ ಸರಿ ಹೋಯ್ತವ್ರಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಡಾಕ್ಟ್ರು, ವಿಷಯ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಅಂತಾರೆ. ಬಂಗಾರಮ್ಮನವರು, ಯಾಕೆ ಡಾಕ್ಟ್ರ್ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಕೇಳ್ತಾಳೆ. ಅದಕ್ಕೆ ಡಾಕ್ಟ್ರು ದೇವ್ರು ಆಗೋಕ್ಕಾಗಲ್ಲಮ್ಮ, ಏನೋ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ಐ ಆಮ್ ಸಾರಿ ಸೇ ದಿಸ್ ಅಂತ ಹೇಳ್ತಾರೆ. ನಾವು ಪುಟ್ಟಕ್ಕನ್ನ ಉಳ್ಸೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಪುಟ್ಟಕ್ಕನ ಹತ್ರ ಸ್ನೇಹ ಬಂದ್ಬಿಟ್ಟು, ಅವ್ವ ನಾನವ್ವ ಸ್ನೇಹ, ನಿನಗೆ ಯಾಕವ್ವ ನನ್ನ ಹತ್ರ ಬರೋಕ್ಕೆ ಇಷ್ಟೊಂದು ಆ ಥರ ಅಂತ ಹೇಳಿ ಕೇಳ್ದಂಗೆ ಆಗುತ್ತೆ. ನೀನು ಬಂದುಬಿಟ್ರೆ ಅಲ್ಲೆಲ್ಲರನ್ನೂ ಯಾರು ನೋಡ್ಕೊತಾರವ, ನನ್ನ ಹತ್ರ ಬರಲಿಕ್ಕೆ ಇನ್ನೂ ಸಮಯ ಇದೆ ಅವ್ವ ನಿನಗೆ. ತಾನ ಹಾಕಂಗೆ ಒಳ್ಳೆ ಜೀವನ ಕಲ್ಪಿಸ್ಬೇಕು, ಸುಮಾಗೆ ಚೆನ್ನಾಗಿ ಓದಿಸ್ಬಿಟ್ಟು ಒಂದು ಒಳ್ಳೆ ಮನೆ ಕೊಟ್ಟು ಮದುವೆ ಮಾಡಬೇಕು. ಇನ್ನೂ ನಿಮ್ಮ ಜವಾಬ್ದಾರಿಗಳು ಭಾಳ ಇದೆ ಅವ್ವ, ಸಾಕು ಎದ್ದೇಳವ್ವ, ಇನ್ನೂ ಜವಾಬ್ದಾರಿಗಳು ತುಂಬ ಇದೆ. ನನ್ನ ಕಳ್ಕೊಂಡು ಎಲ್ಲರೂ ಅತ್ತೆ ಮತ್ತು ಮನೆಯವರು ತುಂಬ ದುಃಖದಲ್ಲಿದ್ದಾರೆ, ನನ್ನ ಕಳ್ಕೊಂಡು ಸಹಿತ. ಈಗ ನೀನೇ ಹಿಂಗಾದರೆ ಅವ್ರು ಹೆಂಗವ ತಳ್ಕೊತಾರೆ, ಎದ್ದೇಳು, ನಾನು ನಿನ್ನ ಮಗಳೇ ಹೇಳ್ತಾ ಇದ್ದೀನಿ, ಎದ್ದೇಳವ ಅಂದ ತಕ್ಷಣ ಸ್ನೇಹನ ಮಾತುಗಳು ಕೇಳಿ ಪುಟ್ಟಕ್ಕನಿಗೆ ಒಂದೇ ಸತ್ಕೆನೇ ಎಚ್ಚರಾಗ್ಬಿಡುತ್ತೆ. ಇಲ್ಲಿ ಹೊರಗೆ ಬಂಗಾರಮ್ಮ ಅವರೆಲ್ಲ, ಯಾಕೆ ಪುಟ್ಟಕ್ಕ ಇಷ್ಟೆಲ್ಲ ಮೋಸ ಮಾಡೋಗ್ಬಿಟ್ಟೆ ನಮಗೆ ಅಂತೇಳಿ ಎಲ್ಲರೂ ತುಂಬ ಭಾವುಕರಾಗಿ ಅಳ್ತಾ ಇರ್ತಾರೆ. ಸಿಸ್ಟರು ಪುಟ್ಟಕ್ಕನ ಹತ್ರ ಬರ್ತಾರೆ. ಆವಾಗ ಪುಟ್ಟಕ್ಕ ನೋಡ್ಬಿಟ್ಟು, ಪುಟ್ಟಕ್ಕ ಕಂಡುಬಿಡಿದಾರೆ ಅಂತ ಹೇಳಿ ಹೋಗಿ ಡಾಕ್ಟ್ರ್ ಅಂತ ಹೇಳ್ತಾರೆ. ಆವಾಗ ಮನೆಯವರೆಲ್ಲ ಒಂಥರ ಶಾಕಾಗಿ ನೋಡ್ತಾರೆ. ನೀವು ಬಂದು ನೋಡಿ ಡಾಕ್ಟ್ರ್ ಅಂತೇಳಿ ನರ್ಸ್ ಹೇಳ್ತಾರೆ. ಆವಾಗ ಡಾಕ್ಟ್ರ್ ಓಡಾಡಿ ಬಂದು ನೋಡ್ತಾರೆ. ಡ್ರಿಪ್ ಹಾಕಿ ಸಿಸ್ಟರ್ ಅಂತ ಹೇಳ್ತಾರೆ. ಮನೆಯವರೆಲ್ಲ ಪುಟ್ಟಕ್ಕ ಹತ್ರ ಬಂದುಬಿಟ್ಟು ಬಂಗಾರಮ್ಮ ಹೇಳ್ತಾರೆ, ಡಾಕ್ಟ್ರೇ ಪುಟ್ಟಕ್ಕ ಬದುಕವಳ ಅಂತ ಹೇಳ್ಬಿಟ್ಟು, ದಯವಿಟ್ಟು ಎಲ್ಲರೂ ಹೊರಗಿರಿ, ನಾ ಚೆಕ್ ಮಾಡಿ ಹೇಳ್ತೀನಿ ಸ್ವಲ್ಪ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಎಲ್ಲರನ್ನೂ ಹೊರಗೆ ಕಳಿಸ್ತಾರೆ. ನೋಡಿಬಿಟ್ಟು ಪುಟ್ಟಕ್ಕ ಎದ್ದಿರೋದು ನೋಡ್ಬಿಟ್ಟು ಎಲ್ಲರೂ ಹೊರಗೆ ಹೋಗ್ತಾರೆ. ಡಾಕ್ಟ್ರು, ಸತ್ತಿರೋರು ಬದುಕಕ್ಕೆ ಹೇಗೆ ಸಾಧ್ಯ, ಇದೇನು ಆಶ್ಚರ್ಯ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಸಿಸ್ಟರ್, ಗೊತ್ತಿಲ್ಲ ಡಾಕ್ಟರ್, ನಾನು ಆಕ್ಸಿಜನ್ ತೆಗಿಯೋಕ್ಕೆ ಅಂತ ಬಂದಾಗ ಅವ್ರು ಕಂಡುಬಿಟ್ರು ಅಂತ ಹೇಳ್ತಾರೆ. ಡಾಕ್ಟ್ರು ಹೊರ ಬಂದುಬಿಟ್ಟು ಬಂಗಾರಮ್ಮ ಮತ್ತು ಎಲ್ಲ ಫ್ಯಾಮಿಲಿಗೆ ಗುಡ್ ನ್ಯೂಸು, ಪುಟ್ಟಕ್ಕ ಬದುಕಿದ್ದಾರೆ ಅಂತ ಹೇಳ್ತಾರೆ. ಆಗ ಡಾಕ್ಟ್ರು, ನಾನು ಲೈಫಲ್ಲಿ ಇಂಥದನ್ನು ನೋಡಿದ್ದಿಲ್ಲ ಅಂತ ಹೇಳ್ತಾರೆ. ಎಲ್ಲಕ್ಕಿಂತ ದೊಡ್ಡವನು ಮೇಲಿದ್ದಾನೆ, ಅವನು ಹೇಳಿದ್ಕೆ ಯಾರೂ ಮೇಲೆ ಹೋಗೋಕ್ಕಾಗಲ್ಲ, ಏನೋ ಗೊತ್ತಿಲ್ಲ. ಈಗ ನಾನು ನಿಮ್ಮೆಲ್ಲರ ಪ್ರಾರ್ಥನೆ ಏನೋ, ನನ್ನ ಮುಂದೆನೇ ಪುಟ್ಟಕ್ಕನ ಪ್ರಾಣ ಹೋಗಿತ್ತು, ಆದರೆ ಈಗ ಪ್ರಾಣ ಬಂದಿದೆ, ದಿ ಮಿರಾಕಲ್ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹೇಳ್ತಾರೆ. ಪುಟ್ಟಕ್ಕ ಬದುಕಿ ಮತ್ತೆ ಬಂದಿದ್ದಾರೆ, ನೀವೆಲ್ಲರೂ ಹೋಗಿ ನೋಡ್ಬೋದು ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹೇಳ್ತಾರೆ. ಬಂಗಾರಮ್ಮ ಪುಟ್ಟಕ್ಕ ಹತ್ರ ಬಂದುಬಿಟ್ಟು, ನನಗೋಸ್ಕರ ಮತ್ತೆ ಬಂದ್ಬಿಟ್ಟಲ್ಲವ ನೀನು, ನನ್ನ ಗೆಳತಿ ನನ್ನ ಕೈ ಬಿಡಲಿಲ್ಲ ಅಂತ ಹೇಳ್ತಾರೆ. ಸಹನ, ಒಂದು ಕ್ಷಣಕ್ಕೆ ನಮ್ಮ ಜೀವನೇ ಹೊಂಟೋಗಿತ್ತು ಕಣ್ಣಂಗೆ ಆಗಿತ್ತವ ಅಂತ ಹೇಳ್ತಾಳೆ. ಅವ್ವ ನೀವಿಲ್ದೇ ನಾವು ಇರ್ತಾ ಇರಲಿಲ್ಲ ಅಂತ ಹೇಳ್ತಾಳೆ. ಸ್ನೇಹ, ಈಗ ಹೇಗಿದ್ದೀರವ ಅಂತ ಕೇಳ್ತಾಳೆ. ಆಗ ಸಿಸ್ಟರ್ ಬಂದುಬಿಟ್ಟು, ಪೇಷಂಟ್ಗೆ ತೊಂದರೆ ಕೊಡಬೇಡಿ ಜಾಸ್ತಿ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ಇಲ್ಲವ ನಮ್ಮ ಕಡೆಯಿಂದ ಯಾವುದೂ ತೊಂದರೆ ಆಗೋಕ್ಕಿಲ್ಲ ಅಂತ ಹೇಳ್ತಾನೆ. ಪುಟ್ಟಕ್ಕ ಆಕ್ಸಿಡೆಂಟ್ ತೆಗೆದು ಎದ್ದೇಳಕ್ಕೆ ಹೋಗ್ತಾಳೆ. ನೀನು ಎದ್ದೇಳಕ್ಕೆ ಹೋಗ್ಬೇಡ ಪುಟ್ಟಕ್ಕ, ಸುಮ್ಮನೆ ಮಲ್ಕ ನೀನು ಅಂತೇಳಿ ಬಂಗಾರಮ್ಮ ಹೇಳ್ತಾಳೆ. ಬಂಗಾರಮ್ಮ ಹಾಗೆ ಡಾಕ್ಟ್ರು ಬಂದುಬಿಟ್ಟು, ನಿನ್ನ ಪುಟ್ಟಕ್ಕನ ಪ್ರಾಣ ಇಲ್ಲ ಅಂದ ತಕ್ಷಣ ನಾನು ಎದೆ ಬಿಡ್ತೇನೆ ನಿಂತೋಗಿತ್ತು ಪುಟ್ಟಕ್ಕ ಅಂತ ಹೇಳ್ತಾಳೆ. ಅಯ್ಯೋ ಹಂಗೆಲ್ಲ ಅನ್ಬೇಡ್ರಿ ಅಮ್ಮೋರೆ ಅಂತ ಹೇಳ್ಬಿಟ್ಟು ಪುಟ್ಟಕ್ಕ ಹೇಳ್ತಾರೆ. ಆಗ ನಾನು ಈಗ ತಾನೇ ಸೊಸೆ ಕಳ್ಕೊಂಡು ಈಗಿನ್ನೂ ಇದಾಗಿದ್ದೀನಿ, ಈಗ ನಿನ್ನ ಕಳ್ಕೊಂಡು ನಾನು ಹೆಂಗಿರ್ತಿದ್ದೆ ಪುಟ್ಟಕ್ಕ, ಆದರೂ ನೀನು ಛಲಗಾರ್ತಿ ಪುಟ್ಟಕ್ಕ, ಹೆಂಗೋ ಸಾವನ್ನ ಗೆದ್ದು ಬಂದುಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಬಂಗಾರಮ್ಮ ಹೇಳ್ತಾರೆ. ಇನ್ಮೇಲೆ ನಿನಗೆ ಸಾವೇ ಇಲ್ಲ ಪುಟ್ಟಕ್ಕ, ಸಾವೇ ಇಲ್ಲ ಅಂತ ಹೇಳ್ತಾರೆ.
ಅದಕ್ಕೆ ಪುಟ್ಟಕ್ಕ, ಛಲಗಾರ್ತಿ ನಾನಲ್ಲ ಅಮ್ಮೋರೆ, ನನ್ನ ಮಗಳು ಸ್ನೇಹ ಅಂತ ಹೇಳ್ತಾಳೆ. ಅದಕ್ಕೆ ಸಹನ, ಏನು ಹೇಳ್ತಾ ಇದೆಯವ ಅಂತ ಹೇಳ್ತಾಳೆ. ಶಕ್ತಿ ಕಂಡುಕೊಂಡಿದ್ದೆ ನನ್ನ ದೇಹಕ್ಕೆ, ಶಕ್ತಿ ಕೊಟ್ಟಿದ್ದೆ ಅವಳು ಅಂತ ಹೇಳ್ತಾಳೆ. ಅವಳೇ ನನ್ನ ಕಾಪಾಡಿದ್ದು, ಅವಳು ಬಂದು ನನಗೆ ಬಲ ತುಂಬದೆ ಹೋಗಿದ್ದಿದ್ರೆ ಎದ್ದೇಳವ ಅಂತ ಹೇಳ್ಬಿಟ್ಟು ಬಲ ತುಂಬಿದ್ಲು ಅಂತ ಹೇಳ್ತಾಳೆ. ಅವಳು ಹೇಳ್ತಾ ಇದ್ದಿದ್ದು ನನ್ನ ಕಿವಿಯಾಗಿ ಇನ್ನೂ ಕಿವಿ ಬಿಡ್ತಾ ಇದೆ ಅಂತೇಳಿ ಪುಟ್ಟಕ್ಕೆ ಹೇಳ್ತಾಳೆ. ಅದಕ್ಕೆ ಸುಮ ಇದ್ದವಳು, ಅಕ್ಕ ನಮ್ಮಿಂದ ದೂರ ಇದ್ರೂ ನಮ್ಮನ್ನು ಎಲ್ಲ ಕಾಯ್ತಾ ಇದ್ದಾಳವ, ಎಲ್ಲದನ್ನೂ ಅವಳಿಗೆ ನಮ್ಮ ಕಡೆನೇ ಜ್ಞಾನವ ಅಂತೆಲ್ಲ ಹೇಳ್ತಾಳೆ. ಇಲ್ಲಿ ನಂಜವ್ವ, ರಾಜಿ ಮತ್ತು ರಾಧಾ ಕೂತಿರ್ತಾರೆ. ಅವಾಗ ನಂಜವ್ವ, ಪಾಪ ಬಡಪಾಯಿ ಪುಟ್ಟಕ್ಕ ಬದುಕೊಂಡ್ಲಲ್ಲ, ನನಗೆ ಸ್ಯಾನೆ ಖುಷಿಯಾದಂಗೆ ಆಯ್ತವ ಅಂತ ಹೇಳ್ತಾಳೆ. ನಂಜಮ್ಮಗೆ ರಾಜಿ ಹೇಳ್ತಾಳೆ, ನಂಜವ್ವ ಅದೇನು ಕೊರಗಿಬಿಟ್ಟೆ, ನೀ ಕೊರಗಿದ್ಕೆ ಸಾಯ್ದೇನೆ ಬದುಕೊಂಬಿಟ್ಲು ಆ ಪುಟ್ಟಕ್ಕ ಅಂತ ಹೇಳ್ತಾಳೆ. ರಾಧಂಗೆ ಅದಕ್ಕೆ ಹೇಳ್ತಾಳೆ, ನೀನಿದೆಯಲ್ಲ ಅವತ್ತು ನೀ ಬಂಗಾರಮ್ಮ ಸಾಯ್ತಾಳೆ ಅಂತ ಹೇಳಿದ್ಲು, ಆದರೆ ಅವಳು ಬದುಕೊಂಡ್ಲು ಅಂತ ಹೇಳ್ತಾಳೆ. ಅದಕ್ಕೆ ರಾಧ ಇದ್ದವಳು, ಆ ನರಸಮ್ಮ ಏನು ಹೇಳ್ದೋ ನಾನು ಅದನ್ನೇ ಹೇಳಿದೆ ಅಂತ ಹೇಳ್ತಾಳೆ. ಆ ನರಸಮ್ಮ ಇದ್ದಾಳೆ, ಕಿಲ ಅವಳ ನಂಬರ್ ಕೊಡಿ ಇಲ್ಲಿ, ಇವಳು ಯಾವ ಬಾಯಲ್ಲಿ ಸಾಯ್ತಾನೆ ಅಂತ ಹೇಳಿದೆ ಅವಳು, ಮಾತಾಡ್ತೀನಿ ಅವಳ ಹತ್ರ ಅಂತ ಹೇಳ್ಬಿಟ್ಟು ಅಂತಾಳೆ. ನಂಜಮ್ಮ, ರಾಜಿ ಹೋಗ್ಲಿ ಬಿಡೆ, ಪುಟ್ಟಕ್ಕ ಸತ್ತಿದ್ರೆ ನಮ್ಮ ಹೆಸ್ರು ಹೊರಗೆಲ್ಲ ಬಂದಿರೋದು ಅಂತ ಹೇಳ್ತಾಳೆ. ಅದಕ್ಕೆ ರಾಜಿ, ಕೆಟ್ಟ ಹೆಸ್ರು ಬಂದರೆ ಬರಲಿ ಬಿಡು, ಏನು 2 ವರ್ಷ ಜೈಲು ಶಿಕ್ಷೆ ಆಗ್ತಿತ್ತೇನೋ ಅಷ್ಟಯ್ಯ, ಅವಳು ಸತ್ತಿದ್ರೆ ಮನೆ ಪುಟ್ಟಕ್ಕ ಮೆಸ್ಸು ಅಷ್ಟು ನಮ್ಮದೇ ಆಗಿರೋದ ಅಷ್ಟುವೆ ಅಂತ ಹೇಳ್ತಾಳೆ. ಅದಕ್ಕೆ ನಂಜಮ್ಮ, ನೀನೇನೋ ಜೈಲಿಗೆ ಹೋಗಿ ಕುತ್ಕೊಂತೀಯ ಕಣೆ, ನನಗೆ ಹಾಕ್ಬೇಕು ಅಂತ ಕರ್ಮ, ನಾನಲ್ಲೇ ಜೈಲು ಊಟ ಒಂದ್ಸತಿ ಊಟ ಮಾಡಿದ್ದೀನಿ, ಯಾವ ಪಾಪಿಗಳಿಗೂ ಬೇಡ ಆ ನರಕ ಅಂತ ಹೇಳ್ತಾಳೆ. ನನಗೂ ಒಂದು ಬೆಲೆ ಅನ್ನೋದಿದೆ ಕಣೆ ಊರಲ್ಲಿ ಅಂತ ಹೇಳ್ತಾಳೆ. ರಾಧ ಇದ್ದೋಳು, ನಿಮ್ಮ ಮರ್ಯಾದೆ ನಿಮ್ಮ ಜಗಳನ ಆಮೇಲೆ ಇಟ್ಕೊಳ್ಳಿ, ಮುಂದೆ ಏನು ಮಾಡಬೇಕು ಅನ್ನೋದ ಫಸ್ಟು ನೋಡ್ಕೊಳ್ಳಿ ಇವಾಗ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ರಾಜಿಗೆ ಸಿಂಗಾರಮ್ಮ ಫೋನ್ ಮಾಡಿಬಿಟ್ಟು, ಎಲ್ಲರೂ ಸೇರಿದಿರ ತಾನೇ, ಫಸ್ಟು ಮೊಬೈಲ್ನ ಸ್ಪೀಕರಿಗೆ ಹಾಕು ಅಂತ ಹೇಳ್ತಾಳೆ. 3 ಜನ ಕೇಳಿಸ್ಕೊಳ್ಳಿ ಅಂತೇಳಿ ಸಿಂಗಾರ ಹೇಳ್ತಾಳೆ. ಅದಕ್ಕೆ ನಂಜಮ್ಮ, ಕೇಳ್ತದೆ ಹೇಳು ಸಿಂಗಾರ ಅಂತ ಹೇಳ್ತಾಳೆ. ಆ ಪುಟ್ಟಕ್ಕ ಬದುಕಿದ್ದು ಒಂಚೂರು ಒಳ್ಳೇದೇ ಆಯಿತು ಅಂತ ಹೇಳ್ಬಿಟ್ಟು ಸಿಂಗಾರ ಹೇಳ್ತಾಳೆ. ಸಿಂಗಾರಮ್ಮ, ಇನ್ನು ಮುಂದೆ ನಾವು ಹುಷಾರಾಗಿ ಹೆಜ್ಜೆ ಇಡಬೇಕು ಅಂತ ಹೇಳ್ತಾಳೆ. ಆಗ ರಾಜಿ ಬಂದುಬಿಟ್ಟು, ಚುಚ್ಚಿದೆ ಸಿಂಗಾರಮ್ಮ, ಇನ್ನೂ ಒಂದು ಸ್ವಲ್ಪ ಜೋರಾಗೆ ಚುಚ್ಚಬೇಕಿತ್ತು ಅಂತ ಹೇಳ್ಬಿಟ್ಟು ರಾಜಿ ಹೇಳ್ತಾಳೆ. ಅದಕ್ಕೆ ನಂಜಮ್ಮ, ಸುಮ್ಮನೆ ಇರೇ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನಂಜಮ್ಮ, ಉಗಿದ್ರು ಈ ರಾಜಿ ಸುಮ್ಮನೆ ಇರಲ್ಲ ಅಂತಾಳೆ ಅಂತ ಹೇಳ್ತಾಳೆ. ಆಗ ಸಿಂಗಾರಮ್ಮ, ನಾನು ಚುಚ್ಚಿರೋ ರಭಸಕ್ಕೆ ಅವಳು ಖಂಡಿತ ಉಳಿತಿರಲಿಲ್ಲ, ಆದರೆ ಯಾವುದೋ ಶಕ್ತಿ ಕಾಪಾಡ್ದಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ನಂಜಮ್ಮ, ಹೌದೌದು, ಮಹಾನ್ ಭಕ್ತಿ ಅವಳು ಪುಟ್ಟಕ್ಕ, ಯಾವ ನೋಡಿದ್ರೂ ಚಾಮುಂಡವ್ವ ಕಾಪಾಡವ ಅಂತ ಹೇಳ್ತಾ ಇರ್ತಾಳೆ ಪುಟ್ಟಕ್ಕ ಅಂತ ಹೇಳ್ತಾಳೆ ನಂಜಮ್ಮ. ಅದಕ್ಕೆ ಬದುಕಿರೋದು ಪುಟ್ಟಕ್ಕ ಅಂತಾಳೆ ನಂಜಮ್ಮ ಹೇಳ್ತಾಳೆ. ಅದಕ್ಕೆ ಸಿಂಗಾರಮ್ಮ ಹೇಳ್ತಾಳೆ, ರಾಜಿ ಒಂದೇ ಪಟ್ಟಿಗೆ ಸತ್ರ ಥ್ರಿಲ್ಲಲ್ಲ ಸ್ಟೋರಿಯಲ್ಲಿ, ಸ್ವಲ್ಪನೇ ಚುಚ್ಚಿ ಸಾಯಿಸ್ತಾರೆ, ಅದು ಥ್ರಿಲ್ ಇರೋದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ರಾಜ ಅದಕ್ಕೆ ಆದ್ರೂ ಅಂತ ಹೇಳ್ತಾಳೆ. ಅಯ್ಯೋ, ಇಷ್ಟಕ್ಕೆ ಮುಗ್ದಿಲ್ಲ ರಾಜವ್ವ, ನಮ್ಮ ಎಲ್ಲ ಆಸೆಗಳನ್ನು ಈಡೇರಿಸೋಕ್ಕೆ ಒಂದು ದೊಡ್ಡ ಪ್ಲ್ಯಾನೇ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸಿಂಗಾರಮ್ಮ ಹೇಳ್ತಾಳೆ. ಇದಕ್ಕೆ ನೀವೆಲ್ಲರೂ ಕೈ ಜೋಡಿಸಿದ್ರೆ ನಿಮಗೆ ಏನೇನೆಲ್ಲ ಬೇಕೋ ಎಲ್ಲರಿಗೂ ಸಿಗುತ್ತೆ, ಕೈ ಜೋಡಿಸ್ತೀರಾ ತಾನೇ ಅಂತ ಕೇಳ್ತಾಳೆ. ಅದಕ್ಕೆ ರಾಜಿ, ಆ ಪುಟ್ಟಕ್ಕ ಸಾಯ್ತಾಳೆ ಅಂದರೆ ಕೈಯಲ್ಲ ಕಾಲನ್ನೂ ಬೇಕಾದ್ರೆ ಜೋಡಿಸ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ನಂಜಮ್ಮ ಇದ್ದಳು, ನಮ್ಮನ್ನು ಸಿಕ್ಸಾಕ್ಸಲ್ಲ ಅಂತ ಅನ್ನೋದಾದರೆ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ಪೊಲೀಸ್ರ ಹತ್ರ ಸಿಕ್ಸಾಕ್ಸಲ್ಲ ಅಂತ ಹೇಳಿದ್ರಿ ಅಂತ ಹೇಳ್ತಾಳೆ. ಸಿಂಗಾರಮ್ಮ ಅದಕ್ಕೆ, ನಿಮ್ಮಿಬ್ಬರಿಗಂತ ಮೊದಲು ಆ ರಾಧ ನನಗೆ ಹ್ಞೂ ಅನ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಯಾಕಂದರೆ ಈ ನಡುವೆ ಅವರು ಬೇರೆ ಟ್ರ್ಯಾಕಲ್ಲೇ ಹೋಗ್ತಾ ಇದ್ದಾಳೆ ರಾಧಾ. ಏನು ರಾಧಾ ಅಂತ ಕೇಳ್ತಾಳೆ. ರಾಧಾ ಇದ್ದೋಳು, ಕಂಟಿ ಮಾವ ನನಗೆ ಸಿಗ್ತಾರೆ ಅನ್ನೋದಾದರೆ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಸಿಂಗಾರಮ್ಮ ಅಂತ ಹೇಳ್ತಾಳೆ. ಹಾಗಾದರೆ ನನ್ನ ಮುಂದಿನ ಪ್ಲ್ಯಾನ್ ಏನು ಅಂತ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾಳೆ. ಸಿಂಗಾರಮ್ಮ ಪ್ಲ್ಯಾನ್ ಎಲ್ಲ ಗುಟ್ಟಾಗಿ ಹೇಳ್ತಾಳೆ. ಆಮೇಲೆ ಏನು ಹೇಳಿದೆ ಅಂತ ಎಲ್ಲ ಅರ್ಥ ಆಯ್ತಾ ಅಂತಾಳೆ. ಹ್ಞೂ ಅರ್ಥ ಆಯಿತು, ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ರಾಜಿ ಹೇಳ್ತಾಳೆ. ಹ್ಞೂ ಸರಿ, ಹಾಗಾದರೆ ನಾವು ಓಡ್ತೀನಿ ಅಂತೇಳಿ ರಾಧಾ ಓಡ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತು. ನಾಳೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.